ಮಾಡುವುದು ನಮ್ಮ ಗೌಡರ ಕೆಲಸ. ಯಪ್ಪ ಅದನ್ನ ಬಾಂಡ್ ಮೇಲೆ ಬಾಂಡ್ ಮಾಡಿ ಸುದು ನನ್ನ ಕೆಲಸ ರೀ. ಹಾಗಂತ ಸಮರ ಕೈ ಬಿಟ್ಟು ಸ್ನೇಹ ಬೆಳೆಸಲಿಕ್ಕೆ ಇಲ್ಲಿಗೆ ಕಳಿಸಿದ್ದೇನೆ. ನೀನು ನನ್ನ ಕಂಡೀಷನ್ಗೆ ಒಪ್ಪುವುದಾದ್ರೆ ನೀನು ಕೇಳಿದಷ್ಟು ಬರ್ತೀನಿ. ಸ್ನೇಹಾರ ಅದು ನನ್ನ ಜೊತೆ ಆಯ್ತು ನೋಡ್ರಿ. ನನ್ನ ಸ್ನೇಹಕ್ಕೆ ನೀನು ಬದ್ಧವಾದರೆ ನಿನ್ನ ಕಂಡೀಷನ್ಗೆ ನಾನು ಒಪ್ಪಂದಿನಿ. ಆದ್ರೆ ನೀನು ನನ್ನ ಕಂಡೀಷನ್ಗೆ ಒಪ್ಪುವುದಾದ್ರೆ ಮಾತ್ರ ಅದೇನಂತ ಈಗ ಹೇಳು. ಓಕೆ. ನೀನು ಬರೀ ಶಕ್ತಿವಂತನಾಗಿದ್ದರೆ ಸಾಲದು, ನನ್ನಂತೆ ಹಣವಂತನಾಗಿ ಮುಂದೆ ನೀನು ಚಕ್ರಾಧಿಪತಿಯಾಗಿ ಬಾಳಬೇಕೆಂಬ ಆಸೆ ಇದ್ರೆ ನನ್ನ 3 ಕಂಡೀಷನ್ ಕೇಳು. ಹೇಳು. ಮೊದಲನೇದಾಗಿ ನನ್ನ ಅರ್ಪಣೆ ಇಲ್ಲದೆ ಯಾವ ಸ್ಪರ್ಧೆಯಲ್ಲಿ ನೀನು ಭಾಗವಹಿಸಬಾರ್ದು. ಕಂಡೀಷನ್ ನಂಬರ್ 2, ನಿನ್ನ ಜೀವನ ಪರ್ಯಂತ ನನ್ನ ತಂಗಿಯನ್ನು ಕಣ್ಣೆತ್ತಿ ಕೂಡ ನೋಡಬಾರದು. ಕಂಡೀಷನ್ ನಂಬರ್ 3, ನಿನ್ನ ಹೆಸರಿಗೆ 10 ಎಕರೆ ಹೊಲ, ಊರೊಳಗೆ ಒಂದು ಮನೆ ಕೊಟ್ಟು ನಿನ್ನ ಕೈಗೆ 10 ತೊಲೆ ಬಂಗಾರದ ಖಡ್ಗ ಹಾಕ್ತೀನಿ. ಆದ್ರೆ ನೀನು ನನ್ನ ಬಲಗೈ ಬಂಟನಾಗಿ ನನ್ನ ಮನೆಯ ಸಗಣಿ ಕಸ ಬಳಿಯುವ ಹಾಗೆ ಇರಬೇಕು. ಗೌಡ, ಈ 3 ಮಾತಿಗೆ ನಾನು ಒಪ್ಪುವುದಾದರೆ ನೀನು ಬರೀ ನನ್ನ ಒಂದೇ ಒಂದು ಕಂಡೀಷನ್ ಒಪ್ಪಿಬಿಡು. ನೀ ಹೇಳಿದಾಗ ನಿನ್ನ ಮನೆ ಹಾಳಾಗೇ ಇರ್ತೇನೆ. ಏನಂತ ಬಿಡಿಸಲು ಕಾದಿದ್ದೀರಾ? ನೋಡೋ ಸಾವುಕಾರ, ನಿನ್ನ ಹೊಲ ಮನಿ ಬೆಳ್ಳಿ ಬಂಗಾರ ಇವೆಲ್ಲ ಏನು ಕೊಡಬೇಡ ನನಗೆ. ನೀ ಹೇಳಿದಾಗ ನನ್ನ ಮನೆ ಹಾಳಾಗಿರ್ತೇನೆ. ಈಗ ನನ್ನ ಕಂಡೀಷನ್ ನೀನು ಕೇಳು. ನೀನು ಕೊಡೋ 10 ಎಕರೆ ಹೊಲ ನಾನು ಕೊಡ್ತೀನಿ. ಈ ಊರಾಗಿರೋ ಇನ್ನೊಂದು ಮನೆನೂ ಕೊಡ್ತೀನಿ. ಹಾಗೆ ಈ ಊರು ತಂದಿದ್ದರಿಂದ ನಿನ್ನ ಕೈಗೆ 10 ತೊಲೆ ಬಂಗಾರ ಖರ್ಚು ಮಾಡಿ ನಾನೇ ಹಾಕ್ತೀನಿ. ನೀನು ನನ್ನ ಮನೆ ಹಾಳಾಗಿರೋದು ಬೇಡ. ಬರೀ ಒಂದೇ ಒಂದು ದಿನ ನನ್ನ ಮನೆ ಕೆಲಸ ಸಗಣಿ ಬಳಿದು ತಿಪ್ಪೆ ಚೆಲ್ಲಿ ಮಾಡಿಬಿಡು. ನಿನ್ನ ಮನಿ ಸಗಣಿ ಕಸ ಬಳಿ ಅಂತ ಯಾವ ಎತ್ತರದಿಂದ ಮಾತನಾಡ ನೀನು ಈ ನಾಡುವ ಸಾಧನೆಯಾಗಿರಬಹುದೇ, ಆದ್ರೆ ನಾನು ಈ ನಾಡಲ್ಲಿ ನಿನ್ನಂತ ಗುಂಡ ರೌಡಿಗಳಿಗೆ ಒತ್ತು ಆಳುವ ಕಾಯ್ತಿರಲಿದ್ದೆ. ನೀನು ನನಗೆ ನಿನ್ನ ಮನೆ ಹಾಳಾಗತ್ಯ. ನೀನು ಎತ್ತರಿಂದ ಮಾತನಾಡು. ನನಗೆ ಎತ್ತರ ಎತ್ತರ ಎನ್ನುವ ಈ ಪುರುಷರ ಈ ದೇವೇಗೌಡ ಅಡಿ ಇಟ್ಟರ ಬಿರಿಯುವುದು ಕೈಯೆಲ್ಲಲು ನಡುಗುವುದು ನನ್ನ ಕೋಪವೆಂಬ ಉರಿ ನೇತ್ರದಲ್ಲಿ ನೋಡಿದರೆ ಸುಟ್ಟು ಬೂದಿಯಾಗುವುದು ನಿನ್ನ ಇರುವುದು. ಅಂದಾಗ ಮರ್ಯಾದೆಯಿಂದ ಶರಣಾಗುವುದು ನಿನ್ನಿಂದ. ಇರದಿದ್ದರೆ ಈ ನಿನ್ನ ದೇಹ ಭಾಗವಾಗುವುದು ಖಂಡಿತವಾಗಿದೆ. ನಾನು ಸಾವುಕಾರ ನಮ್ಮ ದುರಂತರಿಂದ ಮಾತಾಡಿ ಮರಣಕ್ಕೆ ಈಡಾಗಬೇಡ. ನನ್ನ ಕೈಯಲ್ಲಿ ನಿನ್ನಂತೆ ಹರಡಿದ ಆ ಶ್ರೀಹರಿಕೆಯಲ್ಲಿ ಸತ್ತು ಹೋದ ಆ ಶೂರ ಹಿರಣ್ಯ ಕಶ್ಯಪ ಹರಿಯನ್ನು ಮರೆತು ಮಾತನಾಡಿದರೆ ಕಾದು ನಿಂತಿದೆ ಗೌಡ. ಇವನ ಮರಣವನ್ನು ಗಂಟಿನಿಂದ ಮೃತ್ಯುಂಜಯ ದೇವೇಗೌಡ ಕ್ರಾಂತಿವೀರ, ನಾಳೆಗೆ ಬಿಗಿ ಹೇಳು ಮಾತನಾಡು. ಈ ನಿನ್ನ ಅಪಮಾನದ ಮಾತಿನ ಹಿಂದೆ ಯಮನ ದಾರಿ ಎಚ್ಚರ ಮಗನೇ. ಎಂದು ಗೌಡರ ಮಾತನ್ನು ತಿರಸ್ಕರಿಸಿ ನಡೆದರೆ ನಿನ್ನ ತಂದೆ ಅಂತ ನೀನು ಒಂದು 1000 ವರ್ಷದ ಒಂದು ದಾರಿಗೆ ಸಿಕ್ಕಲಿ ಸಾಯಬೇಡ ದಾರಿ. ನಮ್ಮ ಹುಡುಗ ಕೇಳಿದ್ರು ನಮ್ಮ ವೈರಿಗಳು ಹಾಕಾರ ಪದಾರಿ ಹೂ ಯಾಕೆ ತೈತ್ಲಿ ಹೂ ಅಂದ್ಮೇಲೆ ಮುರಾರಿ ಸಾಕು ಮುಗಿದಿದೆ. ಹೇಳಿದ ಮಾತುಗಳನ್ನು
ಕಿಡಿ ನುಡಿ ಕೇಳಿ ನನ್ನ ಹೃದಯ ಹೊಡೆದು ನುಚ್ಚು ನೂರಾಗಿ ನನ್ನ ಒಡಲಲ್ಲಿ ಸೇಡಿನ ಜಾಲೆ ಉಚ್ಚಿ ಬರುತ್ತಿದೆ. ಹಿರೇಗೌಡ, ಹೇ ಗಜರ, ಜಿತೇಂದ್ರ, ನಿಮ್ಮನ್ನು ಕೇಳಿಸಿಕೊಳ್ತೀನಿ. ಮೊದಲು ನನ್ನ ತಂದೆಯವರನ್ನು ಕೊಂದವರು ಯಾರು ತಿಳಿದುಕೊಂಡು ಆನಂತರ ಆ ಭಂಡ ಗುಂಡಗಳಿಗೆ ರುಂಡ ಚಂಡಾಡಿ ಅವರ ಪಾಪದ ರಕ್ತದಲ್ಲಿ ಈ ಭೂತಾಯಿಗೆ ತೋರಿಸುತ್ತಿದ್ದರೆ ನನ್ನ ಹೆಸರು ಕಾದಿವೀರನೇ ಅಲ್ಲ. ಬರ್ತೇನೆ. ನಾ ಒಬ್ಬನೇ ಸಾಯಿಸ್ಬಿಟ್ಟಿದ್ದೀರಿ ಮೊದಲ್ರಿ. ಅಲ್ಲಿ ಮುಟ್ಟಿಗೆಂದ್ರು ನಾ ಬಿಡ್ತಿದಿಲ್ರಿ. ಮನೆಗಡೆ ಏನೇ ಆಗಿದ್ರು ನಾನು ಆದ್ರೂ ಗೌಡ್ರ ಇಟ್ಟು ಶಿಟ್ಟಿಗೆ ಬಸ್ಬಾರ್ದಿತ್ರಿ ಆ ಹುಡುಗದ್ರಿ. ಏ ಬಾಯ್ ಬದಲಾಯಿಕ ಅವನ ಭಕ್ತ ಬೆದರಿಕೆಗೆ ಹೆದರಲಿಕ್ಕೆ ಕೂತ್ಕೊಂಡಿವೇನೋ. ಅವನಿಗಿಲ್ಲಿ ಅವರು ಹೆದರೋದಿಲ್ಲ. ಈ ಗಜರಾಜನಂತೂ ಮೊದಲೇ ಅಂತ ಪ್ರಸಂಗವಿದ್ರೆ ಚಿಕ್ಕವಾಗಿ ಅವನ ಕಥೆಯನ್ನು ಮುಗಿಸಿದ್ದಾನೆ. ಕೇಂದ್ರ ಗಜರಾಜ್ ಆತನ ಪಟ್ಟ ಅಪಾಯದಿ ಎದುರಿಸುವುದಕ್ಕಿಂತ ಉಪಾಯದಿ ಮಾಡಬೇಕು ಇವನ ಕೆಲಸವನ್ನು. ಬಿಡಿಗೌಡ್ರೆ, ಅವನೇನು ಹೆಡೆ ಮುರಿಸಿಕೊಂಡ ಹಾವಿದಾನ ಅಥವಾ ಹೆಡೆ ತೊಳಿಸಿಕೊಂಡ ಹಾವಿದಾನ? ಈ ಗಜರಾಜ ಅನಗಾಯವಾದ ಹಾವಿದಾನೆ. ಅವನನ್ನು ನೋಡಿಕೊಳ್ಳೋಣ ಬನ್ನಿ ಗೌಡ್ರೆ. ಆಯ್ತು, ನಡೆ ಹೋಗೋಣ. ಕೊಳ್ಳಾಕ ನೀನೇನು ಆ ಹಿರಣ್ಯಕಶ್ಯಪನ ಮೊಮ್ಮಗ ಬಲಿ ಚಕ್ರವರ್ತಿನ? ಇಲ್ಲ, ಕರ್ಣಕುಂಡಲ ದಾನ ನೀಡಿದ ದಾನಶೂರ